ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆಗಿರಬಹುದು ಅಥವಾ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಇಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ವಿಜ್ಞಾನ ವಿಷಯದ ಮೇಲಿನ ಇಲ್ಲಿ ಪ್ರಶ್ನೆಗಳನ್ನು ಹಾಗೂ ಇದು 2024ನೇ ಸಾಲಿನ ಮೊರಾರ್ಜಿ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಈ ಪ್ರಶ್ನೆಗಳು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೇಳಬಹುದಾಗಿರುತ್ತದೆ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ ನೋಡಬಹುದು. ಸಿಹಿ ಜೀವಸತ್ವ ಕೊರತೆಯಿಂದ ಬರುವ ರೋಗ. ಇಲ್ಲಿ ಸ್ಕರ್ವಿ, ರಿಕೆಟ್ಸ್, ರಾತ್ರಿ ಕುರುಡು, ಬೇರಿ ಬೇರಿ ಅಂತಿದೆ. ಇಲ್ಲಿ ಸಿಹಿ ಜೀವಸತ್ವ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತದೆ. ಎ ಆಪ್ಷನ್. ಒಂದು ಬೀಜದ ಹೊರಭಾಗ. ಆಪ್ಷನ್ಸ್ಗಳು ಬೀಜ ಎಲೆ, ಬೀಜ ಕವಚ, ಬೀಜ ಬಿತ್ತನೆ, ಚಿಗುರು. ಇಲ್ಲಿ ಬೀಜ ಕವಚ ಆಗುತ್ತದೆ. ಇನ್ನು ಭೂಮಿಯು ಸೌರವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹವಾಗಿದೆ? ಆಪ್ಷನ್ಸ್ಗಳು 5ನೇ, 6ನೇ, 3ನೇ, 4ನೇ. ಇಲ್ಲಿ ಭೂಮಿಯು 5ನೇ ದೊಡ್ಡ ಗ್ರಹವಾಗಿದೆ. ಎ ಆಪ್ಷನ್ ಆಗುತ್ತದೆ. ಇನ್ನು ಅದೇ ರೀತಿಯಾಗಿ ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ 301, 206, 109, 508. ಇಲ್ಲಿ ಟೋಟಲ್ ಎಷ್ಟು ಅಂದರೆ 206. ಬಿ ಆಪ್ಷನ್ ಆಗುತ್ತದೆ. ರಿಕೆಟ್ಸ್ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ? ಅದು ಆನ್ಸರ್ ಯಾವುದು ಅಂದರೆ ಡಿ ವಿಟಮಿನ್ ಕೊರತೆಯಿಂದ. ಇನ್ನು ಅತ್ಯಂತ ದೊಡ್ಡ ಹೂವು ಕಮಲ, ಲ್ಯಾಂಟನಾ, ರಫ್ಲೇಶಿಯಾ ಮತ್ತು ಇಲ್ಲಿ ನೋಡೋದು ವೋಲ್ಫಿ ಅಂತಿದೆ. ಇಲ್ಲಿ ರಫ್ಲೇಶಿಯಾ ಅನ್ನೋದು ಅತಿ ದೊಡ್ಡ ಹೂವು ಆಗುತ್ತದೆ. ಸಿ ಆಪ್ಷನ್. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಆಮ್ಲಜನಕ, ಇಂಗಾಲ ಡೈಆಕ್ಸೈಡ್, ಸಾರಜನಕ, ಜಲಜನಕ. ಇಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು ಅಂದರೆ ಸಾರಜನಕ ಆಗಿರುತ್ತದೆ. ಸೊ ಸಿ ಆಪ್ಷನ್ ಆಗುತ್ತದೆ. ಇದು 67ನೇ ಪ್ರಶ್ನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಬೆಳಗಿನ ಚುಕ್ಕಿ ಎಂದು ಕರೆಯಲ್ಪಡುವ ಗ್ರಹ ಭೂಮಿ, ಬುಧ, ಮಂಗಳ, ಶುಕ್ರ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಶುಕ್ರ ಗ್ರಹ ಆಗುತ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ ಅತ್ಯಂತ ಹಗುರವಾದ ಮೂಲವಸ್ತು ಜಲಜನಕ, ಸಾರಜನಕ, ಆಮ್ಲಜನಕ, ಇಂಗಾಲ. ಅತ್ಯಂತ ಹಗುರವಾದ ಮೂಲವಸ್ತು ಯಾವುದು ಅಂದರೆ ಜಲಜನಕ ಆಗುತ್ತದೆ. ಇನ್ನು ಓಜೋನ್ ಅಣುಸೂತ್ರ. ಇಲ್ಲಿ ಎ ಆಪ್ಷನ್ O2, O3, O6 ಅಂತಿದೆ. ಇಲ್ಲಿ ಓಜೋನ್ ಅಣುಸೂತ್ರ ಯಾವುದು ಅಂದರೆ O3 ಆಗುತ್ತದೆ. ಬಿ ಆಪ್ಷನ್. ಮರುಭೂಮಿಯ ಗುಲಾಬಿ ಗಿಡದ ಬೀಜಗಳನ್ನು ಹರಡುತ್ತದೆ. ನೀರು, ಸಿಡಿಯುವಿಕೆ, ಗಾಳಿ, ಪ್ರಾಣಿಗಳು. ಇಲ್ಲಿ ಆಪ್ಷನ್ ಯಾವುದು ಅಂದರೆ ಗಾಳಿ ಹರಡುತ್ತದೆ. ಇನ್ನು ಸಿರಿಧಾನಕ್ಕೆ ಉದಾಹರಣೆ ಜೋಳ, ಶೇಂಗಾ, ತೊಗರಿ, ಎಳ್ಳು ಅಂತಿದೆ. ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಜೋಳ, ಶೇಂಗಾ, ತೊಗರಿ ಮತ್ತು ಎಳ್ಳು ಅಂತಿದೆ. ಆಪ್ಷನ್ಸ್ಗಳು ನೋಡ್ತಾ ಹೋಗ್ಬೋದು ತಾವು. ನೋಡ್ತಾ ಹೋಗ್ತಿದ್ದಾಗ ಆನ್ಸರ್ಗಳನ್ನು ನೋಡ್ಬೋದು. ಜೋಳ, ಶೇಂಗಾ, ತೊಗರಿ, ಎಳ್ಳು ಅಂತಿದೆಯಲ್ಲ, ಇದರಲ್ಲಿ ಜೋಳ ಆಗುತ್ತದೆ. ಇನ್ನು ಹೊಗೆ ರೂಪದ ದ್ರವ್ಯವಾಗಿದೆ. ಘನ, ಪ್ಲಾಸ್ಮಾ, ದ್ರವ, ಅನಿಲ. ಹೊಗೆ ಎನ್ನುವುದು ಒಂದು ಅನಿಲ ರೂಪದ ದ್ರವ್ಯವಾಗಿದೆ. ಸೊ ಹಾಗಾಗಿ ಡಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇನ್ನು ಹಸಿರು ಹಣ್ಣು ಪುಸ್ತಕದ ಕರ್ತೃ ಯಾರು? ಇಲ್ಲಿ ಆಪ್ಷನ್ಸ್ಗಳು BGL ಸ್ವಾಮಿ, DV ಗುಂಡಪ್ಪ, KP ಪೂರ್ಣಚಂದ್ರ, ತೇಜಸ್ವಿ, ಶಿವರಾಮ್ ಕಾರಂತ್. ಇಲ್ಲಿ ಆಪ್ಷನ್ ಎ ಇದೆಲ್ಲ BGL ಸ್ವಾಮಿ ಹಸಿರು ಹಣ್ಣು ಪುಸ್ತಕದ ಕರ್ತೃ. ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಉಪಯೋಗಿಸುವ ಶಕ್ತಿ ಗಾಳಿ ಶಕ್ತಿ, ವಿದ್ಯುತ್ ಶಕ್ತಿ, ಸೌರಶಕ್ತಿ, ಉಷ್ಣಶಕ್ತಿ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಸೌರಶಕ್ತಿ ಆಗುತ್ತದೆ. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಬುಧ, ಶುಕ್ರ, ಭೂಮಿ, ಗುರು. ಇಲ್ಲಿ ನೋಡ್ಬೋದು. ಇಲ್ಲಿ ಯಾವುದು ಅಂದರೆ ಗುರು ಗ್ರಹ ಇದೆಯಲ್ಲ, ಇದು ಅತ್ಯಂತ ದೊಡ್ಡ ಗ್ರಹ ಆಗಿದೆ. ಹಸುವಿನ ಸರಾಸರಿ ಜೀವಿತಾವಧಿ 20 ವರ್ಷಗಳು, 70 ವರ್ಷಗಳು, 100 ವರ್ಷಗಳು, 50 ವರ್ಷಗಳು. ಇಲ್ಲಿ ಹಸುವಿನ ಸರಾಸರಿ ವಯಸ್ಸು 20 ವರ್ಷಗಳು. ಇನ್ನು ಕಬ್ಬು ಯಾವ ಜಾತಿಗೆ ಸೇರಿದ ಸಸ್ಯ? ಇಲ್ಲಿ ನೋಡ್ಬೋದು. ಏಕವಾರ್ಷಿಕ, ದ್ವೈವಾರ್ಷಿಕ, ತ್ರೈವಾರ್ಷಿಕ, ಬಹುವಾರ್ಷಿಕ. ಅದು ದ್ವೈವಾರ್ಷಿಕ ಸಸ್ಯ, ಹಾಗಾಗಿ ಬಿ ಆಪ್ಷನ್. ಇನ್ನು ನೆಕ್ಸ್ಟ್ ತಾಮ್ರವು ಯಾವ ಸ್ಥಿತಿಯಲ್ಲಿ ದ್ರವ್ಯವಾಗಿದೆ? ದ್ರವ, ಅನಿಲ, ಘನ, ಪ್ಲಾಸ್ಮಾ. ಅದು ಘನ ಸ್ಥಿತಿಯಲ್ಲಿರುತ್ತದೆ, ಹಾಗಾಗಿ ಸಿ ಆಪ್ಷನ್. ನೆಕ್ಸ್ಟು ಸೋಡಿಯಂ ಕ್ಲೋರೈಡ್ ಒಂದು ಮೂಲ ವಸ್ತು, ಮಿಶ್ರಣ, ಸಂಯುಕ್ತ ವಸ್ತು, ಪ್ಲಾಸ್ಮಾ. ಸೋಡಿಯಂ ಕ್ಲೋರೈಡ್ ಅನ್ನೋದು ಒಂದು ಸಂಯುಕ್ತ ವಸ್ತು ಆಗಿದೆ. ಸೊ ಹಾಗಾಗಿ ಸಿ ಆಪ್ಷನ್ ಆಗುತ್ತದೆ.